ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳ್ಳಿ ಐಟಮ್ಸ್ನ ಹೇಗೆ ಈಸಿಯಾಗಿ ಈಸಿಯಾಗಿ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಕಪ್ಪಾಗಿದೆ ಇದು ಬೆಳ್ಳಿ ಕಾಲ್ ಚೈನು. ಅಂದರೆ ನಾವು ಹಳ್ಳಿ ಕಡೆ ಇರೋದ್ರಿಂದ ಮಣ್ಣಲ್ಲಿ ಸ್ವಲ್ಪ ಜಾಸ್ತಿ ಓಡಾಡೋದ್ರಿಂದ ನೋಡಿ ಮಣ್ಣೆ ಆಗಿದೆ, ತುಂಬಾ ಗಲೀಜಾಗಿದೆ. ಇದನ್ನು ಈಸಿಯಾಗಿ ನೀಟಾಗಿ ನಾವು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀವಿ. ಈ ಅಂಗಡಿಗಳಲ್ಲಿ ಹೋಗಿ ಕ್ಲೀನ್ ಮಾಡೋಕ್ಕೆ ಅಂದರೆ ಗೆಜ್ಜೆ ಕಾಲ್ ಚೈನ್ ಆಗಿರ್ಬೋದು, ಬೆಳ್ಳಿ ವಸ್ತುಗಳನ್ನಾಗಿ ಕೊಟ್ಟರೆ ಅದರಲ್ಲಿ ಬೆಳ್ಳಿನ ತೆಗಿತಾರೆ, ಹಾಗೆ ಹೀಗೆ ಅಂತ ನಾವು ನ್ಯೂಸಲ್ಲಿ ದಿನ ನೋಡ್ತಾ ಇರ್ತೀವಿ. ಹಾಗಾಗಿ ಆ ಥರ ರಿಸ್ಕ್ ತೊಗೊಳ್ಳೋದೇ ಮನೆಯಲ್ಲೇ ತುಂಬ ಈಸಿಯಾಗಿ ಬೆಳ್ಳಿ ಐಟಮ್ಸ್ನ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ನೋಡ್ಬೋದು, ಬೆಳ್ಳಿ ದೀಪಾವಳಿ ಕಂಬಗಳು ಎಷ್ಟು ಗಲೀಜಾಗಿದೆ ಅಂತ ನೋಡ್ಬೋದು. ನೀವೇ ನೋಡ್ಬೋದು, ಇದು ಬೆಳ್ಳಿ ಐಟಮ್ಸ್ ಅಂತಾನೆ ಕಾಣಿಸಲ್ಲ, ಅಷ್ಟು ಒಂಥರ ಅನ್ನಿಸ್ತಾ ಇದೆ. ಅಂದರೆ ಬೆಳ್ಳಿ ಎಷ್ಟು ಪಳಪಳ ಹೊಳೆಯುತ್ತೆ, ಇದೇನು ಬೆಳ್ಳಿ ಥರನೇ ಕಾಣಿಸ್ತಿಲ್ವಲ್ಲ ಅಂತ. ಇವಾಗ ಕ್ಲೀನ್ ಮಾಡೋಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾನು ಈ ಥರ ಒಂದು ಅಗಲವಾಗಿರೋ ಬಾಣಲೆನ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಟೀ ಪೌಡರ್ನ ತೊಗೊತಾ ಇದ್ದೀನಿ. ಅಂದರೆ ನಾವು ಮನೇಲಿ ಯಾವುದೇ ಟೀ ಪೌಡರ್ ಯೂಸ್ ಮಾಡಿದರೂ ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ ಲಿಕ್ವಿಡ್ ಕೂಡ ಹಾಕ್ಕೋಬೋದು. ಲಿಕ್ವಿಡ್ ಇಲ್ಲ ಅಂದರೆ ನಾವು ಸ್ಕಿಪ್ ಮಾಡಿ ಶ್ಯಾಂಪೂನ ಹಾಕ್ಬೋದು. ಅಂದರೆ ನಾವು ಮನೇಲಿ ಯಾವ ಶ್ಯಾಂಪೂನ ಬಳಸ್ತೀವೋ ಆ ಶ್ಯಾಂಪೂನ ಹಾಕ್ಕೋಬೋದು. ಇದ್ದರೆ ಒಂದು ಪೂರ್ತಿ ಹೋಳಷ್ಟು ನಿಂಬೆಹಣ್ಣನ್ನ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇದ್ರೆ ನೀವು ಪೂರ್ತಿ ನಿಂಬೆಹಣ್ಣ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಹಣ್ಣಿನ ರಸವನ್ನು ಈ ಥರ ನೀರಲ್ಲಿ ಹಿಂಡ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಇನ್ನೂ ಆನ್ ಮಾಡಬೇಡಿ, ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಅದು ನಿಂಬೆಹಣ್ಣು ಅಂದರೆ ಜ್ಯೂಸ್ ಮಾಡಿ ಇಟ್ಕೊಂಡಿದ್ನಲ್ಲ ನಿಂಬೆಹಣ್ಣು, ಅದ್ರದ್ದು ಸಿಪ್ಪೆ ಎಲ್ಲ ಇತ್ತು, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ಅದರಲ್ಲೇ. ಅಂದರೆ ಜಾಸ್ತಿ ನಾನು ನಿಂಬೆಹಣ್ಣು ಹುಳಿ ಹಾಕಿರಲಿಲ್ಲ, ಹಾಗಾಗಿ ಇಷ್ಟು ನಿಂಬೆಹಣ್ಣು ಸಿಪ್ಪೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ಬೆಳ್ಳಿ ಐಟಮ್ಸ್ನ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಇಷ್ಟು ಅಗಲವಾಗಿರೋದು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಬೆಳ್ಳಿ ದೀಪಾವಳಿ ಕಂಬಗಳು ಸ್ವಲ್ಪ ಅದರಲ್ಲಿ ಚೆನ್ನಾಗಿ ಮುಳುಗಲಿ ಅಂತ ಅಗಲವಾಗಿ ತೊಗೊಂಡಿದ್ದೀನಿ. ನೀವು ಬೆಳ್ಳಿ ಕಾಲ್ ಚೈನ್ ಹಾಕ್ಕೊಂಡಿದ್ರೆ ಸಣ್ಣ ಪಾತ್ರೆ ಇದ್ದರೆ ಸಾಕು, ಅದೇನು ಜಾಸ್ತಿ ತೊಗೊಳಗಿಲ್ಲ. ಆದರೆ ಇಲ್ಲಿ ದೀಪಾವಳಿ ಕಂಬ ಆಗಿರೋದ್ರಿಂದ ಸ್ವಲ್ಪ ಅಗಲವಾಗಿರೋದು ತೊಗೊಂಡಿದ್ದೀನಿ. ಇವಾಗ ನೋಡಿ, ಸ್ಟವ್ನ ಹಚ್ಚಿದ್ದೀನಿ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈ ಥರ ಬೆಳ್ಳಿ ಐಟಮ್ಸ್ನ ಕುದಿಸಿದ್ರೆ ಬೆಳ್ಳಿ ಕರಗಲ್ವಾ ಅಂತ ಅಂದ್ಕೋಬೇಡಿ. ಇಲ್ಲ, ಯಾವುದೇ ಬೆಳ್ಳಿ ಕರಗಲ್ಲ. ನಾನು ಕೂಡ 1 ಸತಿ ಅಲ್ಲ 2 ಸತಿ ಟ್ರೈ ಮಾಡಿ, ಇದು 3ನೇ ಸತಿ ನಾನು ಟ್ರೈ ಮಾಡ್ತಿರೋದು. ತುಂಬ ನೀಟಾಗಿ ಈಸಿಯಾಗಿ ಕ್ಲೀನ್ ಆಗುತ್ತೆ. ಅಷ್ಟು ಉಜ್ಜೋದು ಬೇಡ, ಇದನ್ನು ತೊಳೆಯೋದು ಬೇಡ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಒಂದು 10 ನಿಮಿಷ ಈ ಥರ ಕುದಿಸಿದ್ರೆ ಸಾಕು, ನೀಟಾಗಿ ಈಸಿಯಾಗಿ ಕ್ಲೀನ್ ಆಗುತ್ತೆ. ಯಾವುದೇ ಡೌಟ್ ಬೇಡ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಅನ್ಕೊತೀರಾ ಹೌದಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ. ನಾನಿದು 3ನೇ ಸತಿ ಕ್ಲೀನ್ ಮಾಡ್ತಿರೋದಕ್ಕೆ ನನಗೆ ಹೋದ ಸತಿ ತೊಳೆಯೋಕ್ಕೆ ಮತ್ತು ಉಜ್ಜೋಕ್ಕಾಗಲಿಲ್ಲ. ತುಂಬಾ ಸ್ವಲ್ಪ ಲೇಟ್ ಆಗಿತ್ತು, ಅಂದರೆ ಟೈಮ್ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಈ ಥರ ಟಿಪ್ಸ್ನ ಫಾಲೋ ಮಾಡಿದೆ. ತುಂಬ ಈಸಿಯಾಗಿ ಕ್ಲೀನ್ ಆಗಿತ್ತು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ದೀಪಾವಳಿ ಕಂಬ ಸ್ವಲ್ಪ ನೀರಲ್ಲಿ ಇನ್ನೂ ಸ್ವಲ್ಪ ಮುಳುಗಬೇಕಾಗಿತ್ತಲ್ಲ, ಹಾಗಾಗಿ ಅದು ಮುಳುಗಿಲ್ಲ ಅಂದ್ಬಿಟ್ಟು ನಾನು ಆ ಕಡೆಯಿಂದ ಈ ಕಡೆ ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೋಡ್ಬೋದು, ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರಲಿ. ಅವಾಗವಾಗ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಅದರಲ್ಲಿರೋ ಕೊಳೆ ಎಲ್ಲ ಬಿಟ್ಕೊತಾ ಇರುತ್ತೆ. ಅಂದರೆ ನಾವು ತುಂಬ ದಿವಸ ಆದಮೇಲೆ ಸಿಲ್ವರ್ನ ಯೂಸ್ ಮಾಡಿರ್ತೀವಿ, ಅದು ಬಿದ್ದಲ್ಲೇ ಸ್ವಲ್ಪ ಕಪ್ಪು ಆ ಥರ ಕಾಣಿಸ್ಕೊತಾ ಇರುತ್ತೆ. ನೋಡಿ, ನೀವು ನೋಡ್ಬೋದು ಬೆಳ್ಳಿ ಇವಾಗಲೇ ಎಷ್ಟು ಇದಾಗಿದೆ ಅಂದರೆ ಇದಾಕಿ 2 ನಿಮಿಷ ಅಷ್ಟೇ ಆಗಿರೋದು, ಅಷ್ಟರಲ್ಲೇ ನೋಡಿ ಎಷ್ಟು ಪಳ ಹೊಳಿತಾ ಇದೆ ಅಂತ. ಇದು ಪೂರ್ತಿ ಕ್ಲೀನ್ ಆದಮೇಲೆ ನಾವು ಬೇಕಾದರೆ ಉಜ್ಕೋಬೋದು, ಇಲ್ಲ ಬೇಡ ಅಂದರೆ ನಾವು ಹಾಗೇ ತೊಗೊಬೋದು. ಅಂದರೆ ಸ್ವಲ್ಪ ಟೀ ಪೌಡರ್ನೆಲ್ಲ ಹಾಕಿರೋದ್ರಿಂದ ಅದನ್ನು ಸ್ವಲ್ಪ ತೆಗೆದು ಸ್ವಲ್ಪ ಉಜ್ಜೋದ್ರಿಂದ ಇನ್ನೂ ಕೂಡ ಹೊಳಪು ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಇವಾಗ ಸ್ವಲ್ಪ ತೆಗೆದು ಸ್ವಲ್ಪ ಸುಡ್ತಾ ಇದೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟಲ್ಲಿ ಸಿಲ್ವರ್ ಐಟಮ್ನ ಅಂದರೆ ಬೆಳ್ಳಿ ವಸ್ತುಗಳನ್ನ ತೊಗೊತಾ ಇದ್ದೀನಿ. ನೋಡಿ, ಈ ಥರ ನೀವು ಚೈನುಗಳು ನೋಡ್ಬೋದು, ಅವಾಗಿರೋ ಡಿಫ್ರೆನ್ಸ್ಗೂ ಕೂಡ ಇವಾಗಿರೋ ಕಾಲ್ ಚೈನ್ಗೂ ಕೂಡ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೋಡಿ, ನಮ್ಮ ಅತ್ತೆ ಚೈನು ತುಂಬಾ ಗಲೀಜಾಗಿತ್ತು. ಅಂದರೆ ಅವ್ರ ಮಣ್ಣಲ್ಲಿ ಸ್ವಲ್ಪ ಜಾಸ್ತಿ ಓಡಾಡೋದ್ರಿಂದ ಎಷ್ಟು ಒಂಥರ ಮಣ್ಣೆ ಆಗಿತ್ತು. ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಅಂದರೆ ಸ್ವಲ್ಪ ಕತ್ಲೆ ಇದೆ, ಕರೆಂಟ್ ಹೋಗಿರೋದ್ರಿಂದ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಬೆಳಕು ಇದ್ದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಇದನ್ನು ಸ್ವಲ್ಪ ನಾವು ಕೂಡ ತೊಳ್ಕೊಳ್ಳೋಣ. ಸ್ವಲ್ಪ ಉಜ್ಜಿದ್ರೆ ಇನ್ನೂ ಕ್ಲೀನ್ ಆಗುತ್ತೆ ಇದು. ನೋಡಿ, ನನ್ನ ಕಾಲ್ ಚೈನು ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೋಡ್ಬೋದು ನಾವು. ಇವಾಗ ಅರ್ಧ ಹೋಳಷ್ಟು ನಾನು ನಿಂಬೆಹಣ್ಣಿನ ಸಿಪ್ಪೆನ ಸೈಡಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ತೊಗೊತಾ ಇದ್ದೀನಿ. ಅದನ್ನು ತೊಗೊಂಡು ಈ ಥರ ನೋಡಿ ಪೂರ್ತಿ ಇವಾಗ ಕಾಲ್ ಚೈನ್ಗೆ ಈ ಥರ ಉಜ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣಿನ ರಸ ಇರೋದ್ರಿಂದ ಎಲ್ಲೇ ಕೊಳೆ ಇದ್ರೂ ಹುಳಿ ಅಂಶದಿಂದ ಅದು ಬೇಗನೆ ಬಂದುಬಿಡುತ್ತೆ. ಅಂದರೆ ಆವಾಗಲೇ ಕ್ಲೀನ್ ಆಗಿದೆ. ಇನ್ನೂ ಸ್ವಲ್ಪ ಮಿಸ್ಟೇಕ್ ಆಗಿ ಸ್ವಲ್ಪ ಉಳ್ಕೊಂಡಿದ್ರೆ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನಾನು ನಿಂಬೆಹಣ್ಣು ರಸದಿಂದ ಅಂದರೆ ನಿಂಬೆಹಣ್ಣಿನ ಸಿಪ್ಪೆಯಿಂದ ಈ ಥರ ಉಜ್ಕೊತಾ ಇದ್ದೀನಿ. ಎಲ್ಲ ಅಂದರೆ ಬೆಳ್ಳಿ ಐಟಮ್ಸ್ಗಳಿಂದ
ನೋಡಿ ಈ ಥರ ಚೆನ್ನಾಗಿ ಉಜ್ಕೊಳ್ಳಿ. ಇದ್ರೆ ಪೂರ್ತಿ ಹೋಳು ನಿಂಬೆಹಣ್ಣನ್ನ ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಇದ್ದಿದ್ದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಅಷ್ಟೇ. ಅಂದರೆ ಮಧ್ಯಾಹ್ನ ಸ್ವಲ್ಪ ಯೂಸ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಅದರಲ್ಲೇ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇದ್ರೂ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗಿತ್ತು. ನೀವು ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿತ್ತು ಅಂತ. ಅಂದರೆ ಇದಕ್ಕಿಂತ ತುಂಬಾ ಗಲೀಜು ಬ್ಲಾಕ್ ಆಗಿದ್ರೆ ಒಂದು ನಿಂಬೆಹಣ್ಣು ಇದ್ದರೆ ತುಂಬಾ ಯೂಸ್ ಆಗುತ್ತೆ. ಅಷ್ಟೊಂದು ಇದು ಮಾಡೋದೇ ಬೇಡ. ಅದು ನೀರಲ್ಲೇ ಈ ಥರ ಬೇಯಿಸ್ಕೊಂಡು ಇದು ಮಾಡ್ಕೊಳ್ಳೋದ್ರಿಂದ ಅದು ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಅದು ಕ್ಲೀನ್ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು. ನೋಡಿ ಈ ಥರ ನೀಟಾಗಿ ಅದನ್ನು ಸ್ವಲ್ಪ ಉಜ್ಕೊಳ್ಳಿ. ಉಜ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ನಿಂಬೆಹಣ್ಣಿನಲ್ಲಿ ನಾವು ನೋಡಿರ್ಬೋದು ಬಟ್ಟೆಗೂ ಕೂಡ ಯೂಸ್ ಮಾಡ್ತಾರೆ. ಅದರಲ್ಲಿ ಎಷ್ಟೇ ಕೊಳೆ ಇದ್ರೂ ಕೂಡ ಬೇಗನೆ ಬಿಟ್ಕೊಬಿಡುತ್ತೆ ಅಂತ ನಿಂಬೆಹಣ್ಣು ನಾವು ಯೂಸ್ ಮಾಡ್ತೀವಿ. ಇದ್ರೆ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಇದ್ದರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣು ಹೋಳಿತ್ತು ಅಂದರೆ ಇತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ದಿನನಿತ್ಯ ನಾವು ಹಲ್ಲುಜ್ಜಕ್ಕೆ ಯೂಸ್ ಮಾಡೋವಂಥ ಕೋಲ್ಗೇಟ್ನ ತೊಗೊಂಡಿದ್ದೀನಿ. ಕೋಲ್ಗೇಟ್ನ ಇವಾಗ ಸ್ವಲ್ಪನೇ ಹಾಕಿ ಅದರಿಂದ ಇವಾಗ ಹಲ್ಲುಜ್ಜೋ ಬ್ರಷಿಂದ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೋಲ್ಗೇಟಲ್ಲಿ ತುಂಬ ಕೆಮಿಕಲ್ಸ್ ಇರೋದ್ರಿಂದ ಅದು ನೀಟಾಗಿ ಈಸಿಯಾಗಿ ಕ್ಲೀನ್ ಆಗುತ್ತೆ ಮತ್ತು ಯಾವುದೇ ಕೂಡ ಇದಾಗಲ್ಲ. ನಾವು ಅಂಗಡೀಲಿ ಕೊಟ್ಟು ಕ್ಲೀನ್ ಮಾಡ್ಸೋಕ್ಕಿಂತ ಇಲ್ಲೇ ನಾವು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟು ಅನಿಸುತ್ತೆ ನನ್ನ ಪ್ರಕಾರ. ಹಾಗಾಗಿ ನೋಡಿ, ಇವಾಗ ಹಲ್ಲುಜ್ಜೋ ಬ್ರಷಿಂದ ಇವಾಗ ನೀಟಾಗಿ ಈ ಥರ ಉಜ್ಜಿ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಫಸ್ಟೇ ಅದು ನೀಟಾಗಿ ಕ್ಲೀನ್ ಆಗಿದೆ, ಆದರೂ ಕೂಡ ಇನ್ನೂ 80% ಕ್ಲೀನ್ ಆಗಿದ್ರೆ ಇನ್ನು 20% ಆದರೂ ಸ್ವಲ್ಪನಾದರೂ ಉಳ್ಕೊಳ್ಳುತ್ತಲ್ಲ, ಅದನ್ನು ನಾವು ಕೈಯಿಂದ ಈ ಥರ ನೀಟಾಗಿ ಸ್ವಲ್ಪ ಕೋಲ್ಗೇಟ್ನ ಹಾಕಿ ನೀಟಾಗಿ ಈ ಥರ ಹಲ್ಲುಜ್ಜೋ ಬ್ರಷಿಂದ ನಾವು ಉಜ್ಜಿ ನೀಟಾಗಿ ಇನ್ನೂ ನೀಟಾಗಿ ನಾವು ಕ್ಲೀನ್ನ ಮಾಡ್ಕೋಬೋದು. ನೋಡಿ ಈ ಥರ ಉಜ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಎಲ್ಲ ಬೆಳ್ಳಿ ವಸ್ತುಗಳನ್ನ ಈ ಥರ ಉಜ್ಜಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೀವು ಯೂಸ್ ಮಾಡಬೇಕಂದ್ರೆ ನೀವು ಹಾಗೆ ಎತ್ತಿಟ್ಕೊಂಡಿದ್ರೆ 2 ತಿಂಗಳಿಗೊಂದ್ಸತಿ ಇಲ್ಲ 6 ತಿಂಗಳಿಗೊಂದ್ಸತಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೆಳ್ಳಿ ಐಟಮ್ಸ್ಗಳು ಯಾವುದೇ ಕಪ್ಪು ಆಗಲ್ಲ, ತುಂಬಾ ನೀಟಾಗಿರುತ್ತೆ. ನಾನು ಅವಾಗವಾಗ ಈ ಥರ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದರೂ ಕೂಡ ನಾನು ಕಾಲ್ಗೆಜ್ಜಿನ ಅಷ್ಟೊಂದು ಯೂಸ್ ಮಾಡಲ್ಲ. ಅಷ್ಟು ಕೂಡ ಇವಾಗ ಬೆಳ್ಳಿಲಿ ನೋಡ್ಬೋದು, ಬೆಳ್ಳಿನೇ ಪ್ಯೂರ್ ಹಾಕಿರಲ್ಲ, ಹಾಗಾಗಿ ಅವಾಗವಾಗ ಕಪ್ಪು ಆಗಿರುತ್ತದೆ. ಅದನ್ನು ನೀಟಾಗಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ ಇವಾಗ ದೀಪಾಲೆ ಕಂಬನೂ ಕೂಡ ನೀಟಾಗಿ ಈಸಿಯಾಗಿ ಎಲ್ಲ ಕಡೆ ಕೂಡ ನಾನು ಈ ಥರ ಉಜ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ಈ ಥರ ಅಂದರೆ ಸಂದಿಯಲ್ಲಿ ನಾವು ಕೂಡ ಕೈ ಹಾಕಿ ತೊಳೆಯೋಕ್ಕಾಗಲ್ಲ, ಹಾಗಾಗಿ ಈ ಥರ ಬ್ರಷ್ ಇದ್ದರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನಾವು ಇವಾಗ ಕ್ಲೀನ್ ಮಾಡಿಕೊಂಡು ಹೊರಗಡೆ ಹೋಗಿ ಇವಾಗ ತೊಳ್ಕೊಂಡು ಬಂದಿದ್ದೀನಿ. ನೋಡಿ, ಅಂದರೆ ಮನೇಲಿ ಸ್ವಲ್ಪ ಸಿಂಕ್ ಇರಲಿ, ಹಾಗಾಗಿ ಹೊರಗಡೆ ಹೋಗಿ ತೊಳೆದಿದ್ದೀನಿ. ನೋಡಿ, ತುಂಬಾ ಈಸಿಯಾಗಿ ನೀಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಬೆಳ್ಳಿ ಐಟಮ್ಸ್ದು, ಎಷ್ಟು ಈಸಿಯಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು. ಅವಾಗಿರೋ ಚೈನ್ಗೂ ಅಂದರೆ ಕಾಲು ಚೈನ್ಗೂ ಕೂಡ ಇವಾಗಿರೋ ಕಾಲು ಚೈನ್ಗೂ ಕೂಡ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದು, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.